Hi, good evening. Today we deal with about examples on universal Laplace, right? So 1 to 4 questions. Question ಬರ್ನೇ ಕೇಳಿದ್ರು 2018 ಸಾರಿ 2017 1 to 4 ಕ್ವಶನ್ ಬರ್ನೇ ಕೇಳಿದ್ರು. ಸೊ ಎಕ್ಸಾಂಪಲ್ಸು ಸ್ವಲ್ಪ ಡಿಫಿಕಲ್ಟ್ ಬರ್ತವೆ ಇನ್ನು. ಸೊ ವಾಟ್ ಅದ್ರದ್ದು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಫಾರ್ಮುಲಾ ಟೈಪ್ ಬರುವಂಗೆ, ರೈಟ್? ಸೊ ಕೊಟ್ಟಂಥ ಎಕ್ಸಾಂಪಲ್ಸು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಫಾರ್ಮುಲಾ ಬರುವಂಗೆ, ರೈಟ್? ಸೊ ಹೆಂಗೆ ಸಿಂಪ್ಲಿಫೈ ಮಾಡ್ಕೋಬೇಕು? ಇದು ಒಮ್ಮಲಿಗೆ ಡೈರೆಕ್ಟ್ ಒಂದು ಎರಡು ಎಕ್ಸಾಂಪಲ್ಸ್ ಬಿಡಿಸಿದ್ರೆ ಬರೋದಿಲ್ಲ. ಒಂದು 20-30 ಎಕ್ಸಾಂಪಲ್ಸ್ ನೀವು ಸ್ವಂತ ಬಿಡಿಸಿದ್ರೆ ಸೊ ಈ ಫಾರ್ಮುಲಾ ಕನ್ವರ್ಷನ್ ಮಾಡ್ಕೋಬೇಕು ಅನ್ನೋದು ತಲೆ ಬರ್ತೈತೆ, ರೈಟ್? ಸೊ ಪ್ರಾಕ್ಟೀಸ್ ಭಾಳ ಬೇಕು. ಸೊ ಯು ಶುಡ್ ಅಪ್ಲೈ ದಿ ಫಾರ್ಮುಲಾಸ್. ಸೊ ಕನ್ವರ್ಷನ್ ಆಫ್ ಫಾರ್ಮುಲಾ ಬರುವಂಗೆ ಇವನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಎಲ್ ಇನ್ವರ್ಸ್ ಆಫ್ ಸೊ ಎಸ್ ಪ್ಲಸ್ 1 ಡಿವೈಡೆಡ್ ಬೈ ಸೊ ಎಸ್ ಸ್ಕ್ವೇರ್ ಪ್ಲಸ್ 2s ಐತಿ ಪ್ಲಸ್ ಎ. ಕೊಟ್ಟಂಥ ಎಕ್ಸಾಂಪಲ್ಸ್ ಏನೈತೆ ಅದನ್ನು ಬರ್ಕೊಂಡಿನಿ. So we should reduce formula of type, right? So that equal to L inverse of s plus 1 divided by s square plus 2s. So now 8 can be written as a square plus 2ab na plus 8 can be written as it is 1 plus 7 ಹಚ್ಕೋ ಬದಲಾಯಿಗೆ. ಬಟ್ ಫಾರ್ಮುಲಾ ಬರುವಂಗೆ ಅವ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಬಟ್ ನೀವು ಹೆಂಗಾರ ಮಾಡ್ಕೊಳ್ಳಿ, ಇದು ಡೈರೆಕ್ಟ್ ಬರೋದಿಲ್ಲ, ಇವು ಪ್ರಾಕ್ಟೀಸ್ ಭಾಳ ಬೇಕು, ರೈಟ್? ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊರಿ. ಒಂದು ಎರಡು ಎಕ್ಸಾಂಪಲ್ಸ್ ಬಿಡ್ಸಕ್ಕೆ ಹೋಗೋದು, ಒಂದು 30-40 ಎಕ್ಸಾಂಪಲ್ಸ್ ಬಿಡಿಸ್ರಿ ಇನ್ವರ್ಸ್ ಮ್ಯಾಗ. ಸೊ ಪರ್ಫೆಕ್ಟ್ ಆಗಿ. ಸೊ ಎಲ್ ಇನ್ವರ್ಸ್ ಆಫ್ ಸೊ ಐ ಕ್ಯಾನ್ ರೈಟ್ ಎಲ್ ಎಸ್ ಪ್ಲಸ್ 1 ಡಿವೈಡೆಡ್ ಬೈ ಸೊ ನೌ ಇಟ್ ಈಸ್ ಎಕ್ಸಾಕ್ಟ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಇಟ್ ಈಸ್ ಎಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 7 ಕ್ಯಾನ್ be written as so 7 can be written as root of 7 whole square, right? Now so tell me which form. So it is exactly in the form of Laplace of plus 1 other, so means e raised to et into s magati. And then it should be cos between term another plus other, so it should be cos of omega t. What is that formula? S minus of a divided by s minus of a whole square plus omega square, isn't it? So ಇದನ್ನ L ಅನ್ನು ಹೆಚ್ಚಿಗೆ ಹಾಕಿದ್ರೆ ಏನಾಗುತ್ತೆ? L inverse of this. ಸೊ ಎ ವ್ಯಾಲ್ಯೂ ಎಷ್ಟಾಯಿತು? -1 ಆಯ್ತಾ? ಒಮೆಗಾ ಇಸ್ ಈಕ್ವಲ್ ಟು ಎಷ್ಟಾಯಿತು? √7 ಆಯ್ತಾ? ಅಂದರೆ ಈ ಫಾರ್ಮ್ ರಿಡ್ಯೂಸ್ ಆಯಿತು. ಸೊ ಎಕ್ಸಾಕ್ಟ್ಲಿ ದಟ್ ಫಾರ್ಮ್. ಸೊ ಐ ಕ್ಯಾನ್ ರೈಟ್ e raised to minus of t into cos of omega means √7 of t, right? So apply directly Laplace, get this form, right? So hence the examples. Similarly, second example, L inverse of 1 divided by s square minus of 2s plus pi. So again another question paper. So that equal to L inverse of 1 divided by s square minus of 2s. It is a square minus of 2ab plus b square ಬರಬೇಕು. b square ಬರಬೇಕಂದ್ರೆ plus 5 can be written as I can write 1 plus 4. ನೀವು ಬೇಕಾದ ಫಾರ್ಮ್ ಕನ್ವರ್ಷನ್ ಮಾಡ್ಕೊಡಿ, ಬಟ್ ಆ ಫಾರ್ಮುಲಾ ಬರೋ ರೆಡ್ಯೂಸ್ ಮಾಡ್ಕೋಬೇಕು, ಬಟ್ ರೈಟ್? ಸೊ ನನಗೆ ಇದು ಈಸಿ ಪ್ರೊಸೀಜರ್ ಐತಿ, ನಾನು ಇದನ್ನು ಸಾಲ್ವ್ ಮಾಡ್ಕೊತೀನಿ. ಸೊ ಎಲ್ ಇನ್ವರ್ಸ್ ಆಫ್ ಸೊ ನೌ ಇಟ್ ಈಸ್ ಎಕ್ಸಾಕ್ಟ್ಲಿ a minus b whole square means s minus 1 whole square plus 4 can be written as it is 2 square. So it is exactly in the form of Laplace of e raised to at into sine of omega t. So right, so what is the formula? Laplace of e raised to at into sine of omega t. ಮ್ಯಾಮ್ ಎಸ್ ಇಲ್ಲ, ಎಸ್ ಇತ್ತಂದ್ರೆ ಕಾಸ್ ಬರ್ತೈತಿ. ಸೊ ಎಸ್ ಇಲ್ಲ, ಕಾನ್ಸ್ಟೆಂಟ್ ಇರೋದ್ರಿಂದ ಸೊ ಸೈನ್ ಬರ್ತೈತಿ. ಸೊ ಒಮೆಗಾ ಡಿವೈಡೆಡ್ ಬೈ ಸೊ ಎಸ್ ಮೈನಸ್ ಆಫ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್, isn't it? ಸೊ ಒಮೆಗಾ ವ್ಯಾಲ್ಯೂ ಎಷ್ಟಾಯ್ತು? ಇಲ್ಲಿ 2 ಆಯಿತು, ಈ ವ್ಯಾಲ್ಯೂ 1 ಆಯಿತು. ಸೊ ಒಮೆಗಾ ಇಸ್ ಈಕ್ವಲ್ ಟು 2 ಆಯಿತು. ಒಮೆಗಾ ಇದನ್ನ ಎಲ್ ಇನ್ವರ್ಸ್ ಹೆಚ್ಚು ಕಡೆ ಹಾಕ್ಬೋದು. ಎಲ್ ಇನ್ವರ್ಸ್ ಆಫ್ ಒಮೆಗಾ ಡಿವೈಡೆಡ್ ಬೈ ಸಮಥಿಂಗ್ ಬರ್ತದೆ. ಒಮೆಗಾ ಇಸ್ ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ ಸೈಡ್, ಡಿವೈಡ್ ಮಾಡಿದ್ರೆ ಇದು ಬರ್ತೈತಿ. So that equal to e raised to a value is 1 means it is a t sine of omega t means it is a 2t divided by t the coefficient sine is the other divided by direct 2. It is answer completed. So next third one. So this one question paper. So L inverse of s divided by so s square minus of 4 so into s square plus 1. So comparing previous examples, only one term ಇತ್ತು, but ಇಲ್ಲಿ
ಪ್ರಾಡಕ್ಟ್ ಅದ ಪ್ರಾಡಕ್ಟ್ ಇದ್ದು ಅಂತಂದ್ರೆ ಯು ಶುಡ್ ಯೂಸ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ರೈಟ್ ಸೊ ಅಪ್ಲೈ ಪಾರ್ಷಿಯಲ್ ಫ್ರಾಕ್ಷನ್ಸ್ ಟೇಕ್ s divided by s square minus 4 can written as s minus 2 so into s plus 2 into s square plus 1 isn't it so that equal to so partial fraction ಮೂರು ಮೆಥಡ್ ಬರ್ತಾವ ಒಂದು ರಿಪೀಟೆಡ್ ರೂಟ್ ನಾನ್ ರಿಪೀಟೆಡ್ ರೂಟ್ ಬೋತ್ ರಿಪೀಟೆಡ್ ಅಂಡ್ ನಾನ್ ರಿಪೀಟೆಡ್ ರೂಟ್ ಬರ್ಷನ್ ಆಲ್ರೆಡಿ ಅವರು so right a divided by so s minus 2 plus b divided by so s plus 2 plus s square plus 1 ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ ಹೆಂಗೆ ಅನ್ಕೊಂತೀವಿ c s plus d divided by so s square plus 1 ಬರುತ್ತೆ right so simplify this how this equation 1 simplify this so s is equal to cross multiply a of s plus 2 into s square plus 1 plus b of s minus 2 so into s square plus 1 plus cs plus d into s square minus of 4 right you should find the value of a b c d a b c d put s is equal to 2 this one 0 this one 0 a value ಸಿಗುತ್ತೆ put s is equal to minus 2 so this one 0 this one 0 minus 2 whole square it is plus 4 4 minus 4 it is 0 right so put s is equal to something so put s is equal to 2 ಆದಾಗ a value ಸಿಗುತ್ತೆ sorry put s is equal to 2 ಆದಾಗ b value sorry a value ಸಿಗುತ್ತೆ 1/10 ಬರ್ತೈತಿ put s is equal to minus 2 ಹಾಕಿದ್ರೆ b value ಸಿಗುತ್ತದೆ minus 1/10 ಬರ್ತದ then simply s is equal to 0 ಹಾಕೋರಿ s is equal to 1 ಹಾಕೋರಿ c value ಏನಾಗುತ್ತೆ ನೀವು ಬಿಡಿಸ್ತಿರೋಣ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ so it is c value minus 1/10 d value plus 1/10 ಬರುತ್ತೆ right simplify ಮಾಡಿ ಬರ್ತಾನೆ putting a b c d value in this equation 1 we get so a value is 1/10 b value is minus 1/10 then c value is minus s by 10 d value is 1/10 right so using this concept so that equal to s divided by s square minus of 4 into s square plus 1 that equal to 1/10 into 1 divided by s minus 2 minus 1/10 into 1 divided by s plus 2 minus individually divide ಮಾಡ್ಕೊಂಡಿದ್ದೇನೆ so minus of okay plus of minus s by 10 divided by s square plus 1 plus 1/10 divided by s square plus 1 simplify all this right so minus 10 common ತೆಗೆದಿದೆ minus 1/10 ಹಿಂಗೆ ತಗೊಳ್ಳಿ into s ಇವಾಗ ಏನು ಮಾಡ್ಕೊಳ್ಳಿ apply L inverse so 1/10 L inverse so right L inverse it is 1/10 1/10 ಎಲ್ಲ ಕಡೆ ಕಾಮನ್ ಐತಿ 1/10 ಕಾಮನ್ ತಗೊಳ್ಳಿ so it is 1/10 so plus 1/10 right so 1/10 is taking common so L inverse of Laplace inverse of 1 divided by s minus 2 it is e raised to 2t a value is 2 a value minus 2 minus of e raised to so minus of 2t minus so 1/10 common ತೆಗೆದರೆ Laplace inverse of s divided by s square plus a square L inverse of s divided by s square plus a square what is the value it is cos because of s is there a value is 1 cos of t plus then common ತೆಗೆದಿರ್ತೀವಿ 1 divided by s square plus a square it is a divided by L inverse of a divided by s square plus a square it is a sine so it is a sine of t so that is the answer right so third one is completed so fifth one so fourth one is ಅದನ್ನ ನೀವು ಮಾಡ್ಕೊಳ್ಳೋದನ್ನ so okay fourth one time equal to ತಿಳಿಸ್ತೀನಿ so L inverse of 3s plus 7 divided by s square minus of 2s minus of 3 right so
So this one